ರಾಜ, ಗುರುಮೂರ್ತಿ ಅವರೇ, ನನ್ನ ತಂಗಿ ಎಲ್ಲಿಗೆ ಹೋಗಿದ್ರು ಗೊತ್ತಾ ನಿಮಗೆ? ಇದೇನಾ ನೀನು ಬರಡೋ? ಹೌದು. ಆದರೆ ನಿಂಗೆ ಈ ವಿಷಯ ಗೊತ್ತಿಬಿಲ್ಲಂಗಿರಂಗಿಲ್ಲ. ಉದ್ಯೋಗಕ್ಕೋಸ ಅವರು ಪಟ್ನಾಗ ಹೋದ್ರೆ ಅವ್ರ ಮ್ಯಾಗ ಯಾವುದೋ ಕೊಲೆ ಕೇಸ್ ಹಾಕ್ಯಾರಂತ. ಯಾವನೋ ಬದ್ಮಾಜನ್ಗೆ ಹೇಳಿದ್ದ ದೊಂಗ ಸಾಕ್ಷ್ಯನ ನಮ್ಮಿ ಅವ್ರನ್ನ ಜೈಲಲ್ಲಿ ಇಕ್ಕ್ಯಾರಂತ. ಆ ವಿಷಯ ಗೊತ್ತಾಗಿದೆ ನಿನ್ನ ತಂಗಿ ಅಲ್ಲಿ ಕುಂತ ಪಟ್ನಾಗ ಹೋಗ್ಯಾಲೆ. ಒಬ್ಬಳೇ ಹೋಗಿದ್ದ ಹೆಂಡು ಮಗಲು. ಏನಾಗ್ತದೋ ಏನು. ನನ್ನ ತಂಗಿ ಈ ಸಿಟಿಗೆ ಹೊಸ್ದಾಗಿ ಎಲ್ಲೆಲ್ಲಿ ತಿರುಗ್ತಾ ಇದ್ದಾಳೋ, ಎಷ್ಟು ಕಷ್ಟ ಬೀಳ್ತಾ ಇದ್ದಾಳು ಅಂತೇಳಿ ಭಯ ಆಗ್ತಾ ಇದೆ. ತಂಗಿ ವಿಷಯ ನಮ್ಗೆ ಬಿಟ್ಟು ಬಿಡು ಗುರು. ನಾವು ಊರೆಲ್ಲ ಜಲ್ಲೆಡ್ ಹಿಡ್ದು ಎಲ್ಲೆದಾವು ತಂಗಿನ ಇಟ್ಕೊಡೋ ನಾನು ನೋಡ್ತೀವಿ. ನಮ್ಲಿಂತ ಜೈಲ್ ಶಿಕ್ಷೆ ಬಂದಿದ್ದ ಬಾವನ್ನ ಹೆಂಗೆ ರಿಸೀವ್ ಮಾಡಬೇಕು ನೀನು ಅದು ನೋಡು. ಆಲ್ ರೈಟ್, ನಾನು ಅಸಲ್ ವಿಷಯಕ್ಕೆ ಬರ್ತಾ ಇದ್ದೀನಿ. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದಿ, ಮದುವೆ ಕೂಡ ಮಾಡ್ಕೊಂತೀನಿ. ವಾಟ್? ಇಷ್ಟು ಫ್ರಾಂಗ ಮಾತಾಡೋ ಅಲ್ಲ ನೀವೆಲ್ಲಿ ನೋಡಿಂಗಲ್ಲ. ನಂತ ಮಾತಾಡ್ಲಿಕ್ರೆ ನಿಂಗೆ ನಷ್ಟ. ನಾನ್ 3 ಅಂಕೆ ಲಿಕ್ಕೆ ಇಷ್ಟೊತ್ತು ಮಾತಾಡ್ಲಿಕ್ರೆ 4 ಮಂದಿ ಬಂದಿದ್ದು ಜಗಳ ಆಡಂಗ ಮಾಡ್ತೀನಿ. ಓಕೆ, 1 2 3. ರಾಜ, ನನ್ ಮಾತ್ ಕಿವಿಗೆ ಹಾಕೊಂಡಿ ಬಂದಿಕ್ ಆಗ್ಬೇಡ ರಾಜ. ಮಕ್ಕಳೆಲ್ಲಾರು ಅಪ್ಪು ನಪ್ಪು ನನಗೆ ಅಲ್ದೇ ಇದ್ದಾರೆ. ಹಿಂಗೆ ಯಾವಾಗೆ ಅಡಿಗೆ ಆಲಸ್ಯ ಮಾಡ್ತೀನಿ ಕೇಳಿ ಪ್ರಾಮಿಸ್ ಮಾಡಿದ್ದೀನಿ ರಾಜ. ರಾಜ, ನಾನ್ ನಿನ್ ಚರಣದಾಸಿ ರಾಜ. ಚರಣದಾಸ್ ಇಲ್ಲ, ಮಸಾಲೆ ದೋಸೆ ಇಲ್ಲ. ರಾಜ, ಮರ್ಯಾದವಾಗಿ ಹೋಗಿ ಇಲ್ಲಿಂದ. ಬಾಬಾಯ್ ಬಾಬಾಯ್, ನೀವನ್ನ ಸ್ವಲ್ಪ ಹೇಳ್ರಿ ಬಾಬಾಯ್. ಅದೇ ಜಗಳಾಟ. ಎಲ್ಲಿ ಚೆನ್ನಾಗಿಲ್ಲ, ಅಡಿಗೆ ಸ್ವಲ್ಪ ಆಲಸ್ಯವಾಗದೆ. ನನ್ನ ಹೊಡೆದಿ ಪಿಲ್ಲಲ್ನ ಬೈದಿ ಇಲ್ಲಿಗೆ ಬಂದಿ ಕುಂಕುನಾರೆ. ಮನೆಗೆ ಮಾಡಿದ ಹಂಗೆಲ್ಲ ಅಡಿಗೆ ಐತೆ, ನಾನೇನ್ ಮಾಡ್ಬೇಕು? ಪಿನ್ನಿ, ನೀನ್ ಪ್ರೆಗ್ನೆಂಟ್ ಇದ್ದವಾಗೆ ನಿಂದ ಜಗಳಾಡಿ ಹಿಂಗೆ ಬಂದಿ ಬಿಟ್ಟಾರ? ಹೇಳ್ರಿ ಬಾಬಾಯ್. ಏನಪ್ಪ ಇದು? ಹೋಗಿದ್ದವಲ್ಲ ಅವಳೆಲ್ಲೋ ತಪ್ಪು ಮಾಡಿ ಅಂತ ಕೇಳಿದ್ದೆ. ಇವಾಗ ನೀನ್ ಮಾಡೋದೇನು? ಮನೆ ಇದ್ದಾಗ ಹೆಂಡತಿ ಹೊರಗೆ ಬಂದು ಹಿಂಗೆ ಅಲ್ತಿದ್ರೆ ಬುದ್ಧಿ ಇಲ್ಲೇನಪ್ಪ ನಿಂಗೆ? ಮಾಸ್ಟರು, ನನಗಿನ್ನ ಮದುವೆನೇ ಆಗಿಲ್ಲ. ರಾಮ, ನಿಂಗೆ ಮೆದುವಾಗಿಲ್ಲ. ಏಕ್ರಿ ಅಬದ್ಧ ಹೇಳ್ತೀರಿ? ಬೇಕಾದ್ರೆ ಈ ತಾಲಿ ನೋಡಿದ್ರಿ? ನಂಗೆ ಗೊತ್ತಮ್ಮ. ಏನಪ್ಪ ಅವತ್ತ ತಾಳಿ ನೋಡಿಸಿ 3 ಮಕ್ಕಳ ತಾಯಿ ಅಂತಾನೆ ಹೇಳಿಲ್ಲ ನೀನು? ಯಾರನ್ನ ನೋಡಿದ್ರೆ ಗಡ್ಡಿಕ್ತಾರೆ. ಇನ್ನೇನ್ ಮಾತಾಡ್ಬೇಡ, ಬುದ್ಧಿಲ್ಲ. ಹೋಗು, ಇನ್ನೇನ್ ಮಾತಾಡ್ಬೇಡ, ಹೋಗು. ತುಂಬಾ ಥ್ಯಾಂಕ್ಸ್ ಬಾಬಾಯ್. ಬನ್ನಿ ರಾಜ, ಮಕ್ಕಳನ್ನ ಎತ್ಕೊಂಡು ಬೀಚ್ಗೆ ಹೋಗೋದು. ಬನ್ನಿ ರಾಜ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.